ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನಿಶಾ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾವೊಂದು ಬ್ಲಾಗ್ ಮಾಡ್ತಿದ್ದೀವಿ. ಇವತ್ತು ನಾನು ಸಾವಿರಗಮ ಬಸದಿಗೆ ಹೋಗ್ತಿದ್ವಿ. ಬನ್ನಿ ಹೋಗಿ ನೋಡುವ ಅಲ್ಲಿ ಯಾವ ಥರ ಇರ್ತದೆ ಅಂತ. ಹಲೋ ಗೈಸ್, ನಾನೀಗ ಬಂದು ತಲುಪಿದಷ್ಟೇ ಬಸದಿ ಹತ್ರ. ನೀವು ನೋಡ್ಬೋದು. ಇನ್ನು ಬನ್ನಿ ಬಸದಿಯ ಒಳಗಡೆ ಹೋಗಿ ಬರುವ, ಯಾವ ಥರ ಉಂಟಂತ ಮತ್ತೆ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ತುಂಬ ಬಿಸಿಲುಂಟು. ಬನ್ನಿ ಈಗ ಮೊದಲು ಒಳಗಡೆ ಹೋಗುವ. ಅಲ್ಲಿ ಒಳಗಡೆ ಹೋಗಿ ಬಂದ್ವಿ. ಎಂತಂದ್ರೆ ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಟೆಂಪಲ್ ಒಳಗಡೆ ಎಲ್ಲರೂ. ಇವಾಗ ಇದು ಟೆಂಪಲ್ನ ಹೊರಗಡೆ, ಅಂದ್ರೆ ಹಿಂದ್ಗಡೆಯಿಂದ ಪ್ಲೇಸ್. ಇದು ಬ್ಯಾಕ್ ಸೈಡ್ ಇಂದ ನಾನು ತೆಗ್ದಿರೋದು. ಈ ತರ ಉಂಟು, ಒಳ್ಳೇದುಂಟು ಪ್ಲೇಸ್. ಯಾರಾದ್ರೂ ಬಂದ್ರೆ ಖಂಡಿತ ಇಲ್ಲಿ ಬೆದ್ರ ಸೈಡ್ ಬಂದ್ರೆ ಇಲ್ಲಿಗೆ ಬನ್ನಿ. ಇವತ್ತೇನು ಅಷ್ಟು ಜನ ಏನಿಲ್ಲ, ಸಂಡೆ ಆಗಿ ಇರುವುದರಿಂದ ಗೊತ್ತಿಲ್ಲ, ತುಂಬಾ ಮಂದಿ ಫಂಕ್ಷನ್ ಎಲ್ಲ ಇರ್ತದಂತ ಅಷ್ಟು ಜನ ಇಲ್ಲ. ಸ್ವಲ್ಪ ಕಮ್ಮಿ ಇದ್ದಾರೆ ಜನ. ನಂಗೆ ಮಾತ್ರ ಒಳ್ಳೇದಾಯ್ತು ವಿಡಿಯೋಸ್ ಮಾಡ್ಲಿಕ್ಕೆ. ಇಲ್ಲದಿದ್ರೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗಲ್ಲ ತುಂಬಾ ಜನ ಇದ್ರೆ. ಇವಾಗ ಚಂದ ಆಗ್ತದೆ ನೋಡ್ಬೋದು. ಈಗ ನಾನು ಈ ಸೈಡ್ ಬಂದಿದ್ದೇನೆ. ಇಲ್ಲಿಂದ ನಿಮಗೆ ನಾನು ಕರೆಕ್ಟಾಗಿ ತೋರಿಸಿ ಯಾವ ರೀತಿ ಕಾಣ್ತದೆ ಅಂತ ಟೆಂಪಲ್. ಇಲ್ಲಿ ಅಂತಂದರೆ ಅಲ್ಲಿ ಅಷ್ಟು ಕಂಬ ಉಂಟಲ್ಲ, ಅದನ್ನು ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ಅಂತ. 1000 ಕಂಬ ಬಸದಿ, ಅದಕ್ಕೆ 1000 ಕಂಬ ಬಸದಿ ಅಂತ. ಬನ್ನಿ ಗೈಸ್, ನಿಮ್ಗೆ ಯಾವ ತರ ಕಾಣ್ತಾ ಉಂಟು ಅಂತ ತಿಳಿಸಿ. ಒಳ್ಳೇದುಂಟು ಮಾತ್ರ ಪ್ಲೇಸ್. ನೀವು ಕೂಡ ಖಂಡಿತ ಬನ್ನಿ ಇಲ್ಲಿಗೆ. ಹಿಂದ್ಗಡೆ ನೋಡಿ, ನಾನು ಎಲ್ಲಿ ನಿಂತಿದ್ದೇನೆ, ಈ ಹುಲ್ಲಲ್ಲಿ ನಿಂತಿದ್ದೇನೆ, ಇಲ್ಲಿ ಬಂದಿದ್ದೇನೆ. ಇದು ಗೈಸ್, ಇಲ್ಲಿ ಇನ್ನು ವೀಡಿಯೋ ತೆಗೆದಾಯ್ತು. ಇನ್ನು ಬನ್ನಿ ಹೊರಗಡೆ ಸೈಡ್ ಯಾವ ಥರ ಉಂಟಂತ ನೋಡುವ. ಯಾಕಂದರೆ ಇಲ್ಲಿ ತುಂಬ ಈ ಥರನೇ ಪ್ಲೇಸ್ಗಳುಂಟು. ಅಲೆಯ ಹೋಗು ಬನ್ನಿ. ಇನ್ನು ಹೊರಡೋ ಮುಂಚೆ ನೀವು ನೋಡ್ಬೋದು ಇಲ್ಲಿದ್ದು ಬಾಗಿಲು ಯಾವ ಥರ ಉಂಟಂತ ಇಲ್ಲಿ ತೋರಿಸ್ತೀವಿ. ಇಲ್ಲಿನ ಬಾಗಿಲು ನೋಡಿ ಗೈಸ್. ಇನ್ನು ಹೊರಟಿದೆ. ಇನ್ನು ನೋಡ್ಬೇಕು ಇಲ್ಲಿ ಹೊರಗಡೆ ಯಾವ ರೀತಿ ಪ್ಲೇಸ್ ಎಲ್ಲ ಉಂಟಂತ ಇದ್ರೆ ನಿಮ್ಗೆ ಖಂಡಿತ ತೋರಿಸ್ತೀನಿ. ಮತ್ತೆ ಇನ್ನೊಂದು ಕಡೆ ಪ್ಲೇಸ್ಗೆ ಹೋಗ್ಲಿಕ್ಕೆ, ಅಂದ್ರೆ ನಮ್ಮ ಮನೆ ಆಚೆನೆ ಸ್ವಲ್ಪ. ಬನ್ನಿ. ಮತ್ತೊಂದು ಏನಂದ್ರೆ ಇಲ್ಲಿ ಯಾರು ಇಲ್ಲ, ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಯಾರು ಇಲ್ಲ. ಹಾಗಾಗಿ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ಎಷ್ಟು ಜೋರಾಗಿ ಸಹ ಮಾತಾಡ್ಬೋದು, ಮತ್ತೆ ಸರಿಯಾಗಿ ಮಾತಾಡ್ಬೋದು. ಅಲ್ಲಿ ತುಂಬಾ ಮಂದಿ ಇರುವಾಗ ಮಾತಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇಲ್ಲಿ ಅಂತ ಬಿಸಿ ಬಿಸಿ ಉಂಟು, ಕಾಲು ಬಿಸಿ ಬಿಸಿ ಆಗ್ತಾ ಉಂಟು. ಬನ್ನಿ ಅಲ್ಲಿ ಇಷ್ಟು ಬಿಸಿಲುಂಟು ಅಂತ ಬಿಸಿಲುಂಟು. ಹಾಗಾಗಿ ಇಲ್ಲಿ ಬಂದು ಸೈಡಲ್ಲಿ ಕೂತ್ಬಿಟ್ಟೆ. ಮತ್ತೆ ಅಲ್ಲೊಂದು ಬಾವಿ ಉಂಟು, ನಿಮಗೆ ಖಂಡಿತ ತೋರಿಸ್ತೀನಿ ಬನ್ನಿ ಗೈಸ್. ಬಾವಿ ನಿಮಗೆ ಕಾಣಿಸ್ತಾ ಉಂಟು ಅಂತ ಗೊತ್ತಿಲ್ಲ, ಆದರೆ ತುಂಬ ಆಳ ಉಂಟು ಇಲ್ಲಿ. ಇದು ಬಾವಿ ಸರಿ. ಇಲ್ಲಿ ಎಷ್ಟು ಬಿಸಿಲಾಗ್ತಾ ಉಂಟು. ನಾನು ಫಸ್ಟ್ ಟೈಮ್ ಹೀಗೆ ಅಂದರೆ ಒಬ್ಬಳೇ ಹೋಗಿ ವಿಡಿಯೋ ಮಾಡೋದು. ಸ್ವಲ್ಪ ನರ್ವಸ್ ಆಗ್ತಾ ಉಂಟು. ಮತ್ತೆ ಒಬ್ಬಳು ಬಂದಿದ್ದೀನಿ ಇಲ್ಲಿಗೆ. ಮತ್ತೆಂತ ಮಾಡೋದು, ಬನ್ನಿ. ನೋಡ್ಬೋದು ನೀವು ಇಲ್ಲಿ ರಥದ್ದು ಚಕ್ರ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಚಿಕ್ಕ ಅದು ರಥ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಉಂಟು ರಥ, ಆ ಸೈಡ್ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು, ಇದು ಸಹ ಒಂದು ಬ್ಯಾಕ್ ಸೈಡ್. ಬನ್ನಿ ನಿಮಗೆ ರಥ ತೋರಿಸ್ತೀವಿ. ರಥ ತೋರಿಸ್ತೀನಿ ಯಾವ ಥರ ಉಂಟು. ಇಲ್ಲಿ ನೋಡಿ ಯಾವ ಥರ ಕಾಣ್ತಾ ಉಂಟು ನೋಡಿ. ರಥ ಇಲ್ಲಿ ಉಂಟು, ಚಕ್ರ.
ಅದು ಒಂದೊಂದು ಡಿಸೈನ್ ನೋಡಿ. ಒಂದು ರಥ ಅಲ್ಲ, ಎರಡು ರಥ ಉಂಟು ಅಲ್ಲಿ ನೋಡಿ. ಹಿಂದ್ಗಡೆನುಂಟು ಆ ಸೈಡನುಂಟು, ಎರಡು ರಥ ಉಂಟು. ಇದಾಕಿಡದು ಜಂಡಕ್ಕೆ ಬನ್ನಿ. ನಾನೊಂದು ಮತ್ತೊಂದು ಹೇಳ್ತೀನಿ, ಇಲ್ಲಿದು ನನಗೆ ಇತಿಹಾಸ ಎಲ್ಲ ಗೊತ್ತಿಲ್ಲ ಅಷ್ಟೊಂದು. ಎಂತ ಹೇಳುದು, ತಿಳ್ಕೊಂಡು ಮತ್ತೆ ಹೇಳ್ತೀನಿ ಯಾರ ಹತ್ರ ಇಲ್ಲಿ ಯಾರು ಇಲ್ಲ. ಮತ್ತೆ ಅಲ್ಲಿ ಎಂತ ಇದು ಬರೆದಿಡ್ತಾರಲ್ಲ, ಈ ತರ ಎಲ್ಲ ಉಂಟು ಹಾಗೆ ಹೀಗೆ ಅಂತ. ಆ ತರ ಸಹ ಎಂತ ಇಲ್ಲ ಇಲ್ಲಿ ಬರೆದು ಎಂತ ಇರ್ಲಿಲ್ಲ ಇದ್ರದ್ದು ಇತಿಹಾಸದೆಲ್ಲ, ಹಾಗೆ ಆಗ್ಲಿಲ್ಲ. ನನಗಂತೂ ತುಂಬಾ ಬಾಯಿ ಕಳ್ಕೊಂಡು. ಮಾತ್ರ ಇಲ್ಲಿ ಒಂದು ನೀರಿದಿಟ್ಟಿದ್ದಾರೆ ಒಳ್ಳೇದು. ಓಕೆ ಗೈಸ್, ನಾನು ಅನ್ಕೊಂಡೆ ಹೋಗ್ಬೇಕಂತ, ಆದ್ರೆ ಈ ಮನೆಯ ಪಕ್ಕದಲ್ಲಿ ಒಂದು ಕಾರ್ ಉಂಟು, ಹಳೇ ಕಾರು. ನಾನು ನಿಮ್ಗೆ ತೋರಿಸ್ತೀನಿ. ಆದ್ರೆ ನಂಗೆ ಹೆಸರು ಅಷ್ಟು ಬರುದಿಲ್ಲ. ನೀವು ಕಮೆಂಟ್ ಮಾಡಿ ತಿಳಿಸಿ ಅದು ಯಾವ ಕಾರ್ ಅಂತ. ಯಾಕಂದ್ರೆ ಅದು ಚಂದ ನೋಡ್ಲಿಕ್ಕೆ. ನಾನು ಎಂತ ಹೇಳುದು ಇದಕ್ಕೆ ಕಾರಿಗೆ ಅಂಬಾಟಿ ಸರ್ ಕಾರ್ ಅಂತ ಹೇಳುದು. ನಂಗಿದ್ರ ಹೆಸರು ಗೊತ್ತಿಲ್ಲ, ಆದ್ರೆ ನೀವು ಕಮೆಂಟ್ ಮಾಡಿ ಇದು ಯಾವ ಕಾರ್ ಅಂತ. ನೋಡ್ಬೋದು, ಇದು ಮಾತ್ರ ಹಳದ್ದು ಕಾರು. ಹಳತ್ತು ಕಾರ್, ತುಂಬಾ ಹಿಂದಿನ ಕಾರ್ ಇದು, ಹಿಂದಿನದ್ದು. ಎಷ್ಟು ಉಂಟಲ್ಲ. ಆಯ್ತು ಗೈಸ್, ಇನ್ನು ಎಂತ ಹೊರಡು ಬನ್ನಿ. ಇನ್ನೇನಾದ್ರೂ ತಿನ್ಕೊಂಡು ಮತ್ತೆ ಮನೆಗೆ ಹೊರಡ್ಬೇಕು. ಮನೆಗೆ ಹೋಗುವ. ನಾನು ಹೀಗೇನೆ ನಡ್ಕೊಂಡು ಬರ್ತಿದ್ದೆ, ಬರುವಾಗ ಈ ಕೆರೆ ಸಿಕ್ಕಿತು. ಇದಕ್ಕೆ ಅಲ್ಲಿಂದ ಕೆರೆ ಬಸದಿ ಅಂತ ಇತ್ತು ಹೆಸರು. ನೀವು ನೋಡ್ಬೋದು ಎಷ್ಟು ದೊಡ್ಡದುಂಟಂತ ಕೆರೆ. ನೀನಿಲ್ಲ ಮಾತ್ರ. ಅಲ್ಲಿ ಟೆಂಪಲ್ ಉಂಟು, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಪ್ಲೇಸ್ ಒಳ್ಳೇದುಂಟು. ನಂಗೆ ಗೊತ್ತಿಲ್ಲ ಅದ್ರ ಒಳಗಡೆ ಹೋಗ್ಬೋದಂತ, ಯಾರು ಇಲ್ಲ ಇಲ್ಲಿ ಕೇಳಿಕ್ಕೆ ಸಹ. ಇಲ್ಲಿ ಒಂದು ಬಸದಿ ಉಂಟು, ಮತ್ತೆ ಆ ಕಡೆ ಒಂದು ಬಸದಿ ಉಂಟು. ನೋಡುವ ಹೋಗ್ಲಿಕ್ಕೆ ಉಂಟಾ ಇಲ್ವಾ ಅಂತ. ಇಲ್ಲದಿದ್ರೆ ಹೊರಗಡೆಯಿಂದ ನಿಮ್ಗೆ ತೋರಿಸ್ತೀನಿ. ಹೊರಗಡೆ ಈ ತರ ಉಂಟು. ನಾನು ಒಳಗಡೆ ಹೋಗ್ಲಿಲ್ಲ, ಇಲ್ಲಿ ಯಾರಿಲ್ಲ, ಜನ ಎಲ್ಲ. ಅದಕ್ಕೆ ಹೊರಗಡೆಯಿಂದಾನೇ ನೋಡಿ ಈಗ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬಾ ಬಸದಿ ಉಂಟು. ಮೊದಲ ಅಲ್ಲಿ ಹೋದೆ, ಸಾವಿರ ಕಂಬ ಬಸದಿ. ಈಗ ಇದೊಂದು, ಇಲ್ಲಿ ಮನೆಗಳು ಸಹ ಅಷ್ಟೇ, ಹಂಚಿದ್ದು ಮನೆ ತುಂಬಾ ಉಂಟು ಮಾತ್ರ, ಹಂಚಿದ್ದು. ಬನ್ನಿ ಇನ್ನು ಹೊರಡುವ. ಹಾಯ್ ಗೈಸ್, ಬಸ್ಸದಿಂದ ಹೋಗಿ ಬಂದಾಯ್ತು. ಈಗ ಇನ್ನೊಂದು ಪ್ಲೇಸ್ಗೆ ಬಂದಿದೆ. ಇಲ್ಲಿ ಸಹ ತುಂಬಾ ಬಿಸಿಲು ಉಂಟು ನೋಡಿ, ಅವಳಿದ್ದಲ್ಲ ಹಿಂದೆ ಅಲ್ಲಿಂದ. ನಿಮ್ಗೆ ಈ ಪ್ಲೇಸ್ ತೋರಿಸ್ತೀನಿ ಯಾವ ತರ, ನೋಡಿರ್ಬೋದು. ಇಲ್ಲಿಗೆ ಇಲ್ಲಿ ತುಂಬಾ ಸಂಜೆ ಹೊತ್ತಲ್ಲಿ ಬರ್ಬೇಕು. ಇಲ್ಲಿ ನಾವು ಸ್ವಲ್ಪ 3 ಗಂಟೆ ಆ ತರ ಬಂದಿದ್ದೇವೆ. ಬಿಸಿಲುಂಟು ಇಲ್ಲಿ ತೋರಿಸಿ. ಇದೇ ತುಗುಸೆತೆ. ಇದೆ. ಇದು ಯಾವ ಸೈಡ್ ಬರ್ತದೆ ಅಂದ್ರೆ ನೋನಲ್ ಸೈಡ್ ಬರ್ತದೆ. ನಮ್ಮ ಮನೆಗಿಂತ ಸ್ವಲ್ಪ ದೂರ ಉಂಟು ಬರ್ಲಿಕ್ಕೆ. ನಾವು ಈಗ ಗಾಡಿಯಲ್ಲಿ ಬಂದದಲ್ಲ, ಗಾಡಿಯಲ್ಲಿ ಇಲ್ಲಿಗೆ ಬರ್ಬೇಕಿತ್ತು. ಅದಕ್ಕೆ ಒಳ್ಳೇದುಂಟು ಪ್ಲೇಸ್. ಇದಾಗಿದೆ ಅಂದ್ರೆ ಅಂತ ಹೇಳುದು, ನಮ್ಮದು ಮತ್ತೆ ಇಲ್ಲೇ ಗಣೇಶ ವಿಸರ್ಜನೆ ಮಾಡುದು ಇದೇ ಕೆರೆಯಲ್ಲಿ. ಮಧ್ಯಾಹ್ನ ಹೊತ್ತಲ್ಲಿ ಬರ್ಬೇಡಿ ಯಾರುಸ ಇಲ್ಲಿಗೆ. ಬಂದ್ರೆ ಸಂಜೆ ಅಲ್ಲವಾ ಬೆಳಗ್ಗೆ ಬನ್ನಿ. ಇಲ್ಲಿ ಸ್ವಲ್ಪ ನೋಡಿ ಮತ್ತೆ ವಾಪಸ್ ಹೊರಡುದು. ಓಕೆ ಗೈಸ್, ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ. ಓಕೆ ಬಾಯ್.